ಸರ್ ನಮಸ್ಕಾರ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನಮಸ್ತೆ. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು. ತಮಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹೊಸ ವರ್ಷಕ್ಕೆ ಉಪಾಧ್ಯಕ್ಷನ ತಗೊಂಡು ಬರ್ತಾ ಇದ್ದೀರಾ. ನಿಮಗೆ ಫಸ್ಟೇ ಆಲ್ ದಿ ಬೆಸ್ಟ್ ಅಂತ ಹೇಳ್ತೀನಿ, ಆಮೇಲೆ ಸಿನಿಮಾ ಬಗ್ಗೆ ಮಾತಾಡೋಣ. ಸರ್, 26ನೇ ತಾರೀಕಿಗೆ ರಿಲೀಸ್ ಮಾಡಬೇಕು ಅಂತ ನೀವು ಫಸ್ಟ್ ಪ್ಲಾನ್ ಮಾಡಿದ್ರೆ ಅಥವಾ ಸಡನ್ ಆಗಿ ಫಿಕ್ಸ್ ಮಾಡ್ಕೊಂಡ್ರೆ? ಆಲ್ಮೋಸ್ಟ್ 2 months ಆಯ್ತು ನಾವು ಲಾಂಚ್ ಮಾಡಿ, ಅಂದ್ರೆ ಅನೌನ್ಸ್ ಮಾಡಿ 26th ರಿಲೀಸ್ ಮಾಡ್ತೀವಿ ಜಾನ್ವರಿ ರಿಪಬ್ಲಿಕ್ ಡೇಗೆ ಅಂತ 2 months ಬಿಫೋರ್ ನಾವು ಅನೌನ್ಸ್ ಮಾಡಿದ್ವಿ. ಏನು ಸ್ಪೆಷಲ್ ಸರ್ ಇದು 26th ರಿಲೀಸ್ ಮಾಡಬೇಕು ಅಂತ? ಅಂದ್ರೆ 26th ಬೇರೆ ಮೂವೀಸ್ ಇರಲಿಲ್ಲ ನಾವು ಅವಾಗ ಪ್ಲ್ಯಾನ್ ಮಾಡಿದ ಪ್ರಕಾರ. ಒಂದು ಆಮೇಲೆ ನಮ್ಮದು ಕಂಟೆಂಟ್ ರೆಡಿ ಆಗೋದಕ್ಕೆ ಪ್ರಮೋಷನ್ಗೆ ಎಷ್ಟು ಸ್ಪೇಸ್ ಬೇಕು ಅದೆಲ್ಲದನ್ನು ಪ್ಲ್ಯಾನ್ ಮಾಡಿದಾಗ 26th ಡೇಟ್ ಸಿಕ್ತು. ಸೊ ಇನ್ನೊಂದು ಮೈನ್ ಥಿಂಗ್ ಏನಂದರೆ ಅವತ್ತು ರಿಪಬ್ಲಿಕ್ ಡೇ, ಗಣರಾಜ್ಯೋತ್ಸವ ಇರೋದ್ರಿಂದ ಗೌರ್ಮೆಂಟ್ ಹಾಲಿಡೇ ಇರುತ್ತೆ. ಸೊ ರಜಾ ಹಾಕಿ ಬಂಕ್ ಹಾಕಿ ಸ್ಟೂಡೆಂಟ್ಸ್ ಸಿನಿಮಾ ನೋಡೋ ಅವಶ್ಯಕತೆ ಇಲ್ಲ, ಆಲ್ರೆಡಿ ರಜೆ ಇರುತ್ತೆ. ಸೊ ಹಾಗಾಗಿ 26th ಅಂತ ನಾವು ಫಿಕ್ಸ್ ಆಗಿದ್ವಿ. ಓಕೆ, ಉಪಾಧ್ಯಕ್ಷ ಅವ್ರಿಗೆ ನೀವು ಕತೆ ಮಾಡಿಬಿಟ್ಟು ಉಪಾಧ್ಯಕ್ಷ ಅವ್ರನ್ನ ಆಯ್ಕೆ ಮಾಡ್ಕೊಂಡ್ರ ಅಥವಾ ಉಪಾಧ್ಯಕ್ಷ ಅವ್ರು ಫಿಕ್ಸ್ ಆಗಿಬಿಟ್ಟು ಆಮೇಲೆ ಕತೆನ ರೆಡಿ ಮಾಡ್ಕೊಂಡ್ರ? ಇಲ್ಲ, ಉಪಾಧ್ಯಕ್ಷ ಮೊದಲೇ ಫಿಕ್ಸ್ ಆಗಿದ್ರು. ಯಾಕಂದ್ರೆ ಅವ್ರ ಅಧ್ಯಕ್ಷದ ಚಿತ್ರದಲ್ಲಿ ಉಪಾಧ್ಯಕ್ಷ ಆಲ್ರೆಡಿ ಇದ್ರು. ಹೌದು, ಎಕ್ಸಾಕ್ಟ್ಲಿ. ಉಪಾಧ್ಯಕ್ಷ ಮೊದಲೇ ಇದ್ರು. ಹೌದು, ಅವ್ರಿಗೋಸ್ಕರ ಕತೆ ರೆಡಿ ಆಯ್ತು. ಅವ್ರಿಗೋಸ್ಕರ ಕತೆನ ರೆಡಿ ಮಾಡಿದ್ರೆ. ಹೌದು ಸರ್, ಎಷ್ಟು ವರ್ಷದಿಂದ ಈ ಒಂದು ಪ್ರಾಜೆಕ್ಟ್ ಅಂದ್ರೆ ಅಧ್ಯಕ್ಷದಿಂದನೇ ಸ್ಟಾರ್ಟ್ ಆಗೋಯ್ತಾ ಕತೆನ ಅಥವಾ? ಇಲ್ಲ, ಅಯ್ಯೋ, ಅಧ್ಯಕ್ಷ ಬಂದ ಆಲ್ಮೋಸ್ಟ್ 10 years ಪ್ಲಾನ್ ಇತ್ತ ಅಂತ? 14 ಅದು 2014, ಈಗ 24. ಪ್ಲಾನ್ ಇರಲಿಲ್ಲ, ಯಾವತ್ತೂ ಪ್ಲಾನ್ ಇರಲಿಲ್ಲ. ಚಂದ್ರಮೋಹನ್ ಅವ್ರು ಬಂದು ಚಿಕ್ಕಣ್ಣವ್ರಿಗೆ ಕತೆ ಹೇಳಿದ್ರು. ಅವಾಗ ಚಿಕ್ಕಣ್ಣವ್ರು ನಾನು ಜೊತೆಲೇ ಇದ್ವಿ, ನಾನು ಅವರು ಅಕ್ಕಪಕ್ಕ ಮನೆ. ಸೊ ಅವ್ರು ನನಗೆ ಡಿಸ್ಕಷನ್ ಮಾಡಕ್ಕೆ ಕರೆದ್ರು, ಈ ಥರ ಒಂದು ಲೈನ್ ಇದೆ ಅಂತ. ಅಲ್ಲಿಂದ ಡೆವಲಪ್ಮೆಂಟ್ ಸ್ಟಾರ್ಟ್ ಆಯಿತು. ಸೊ ಇವತ್ತು ತೆರೆ ಮುಂದೆ ಬರೋದಕ್ಕೆ ಸಿದ್ಧರಾಗಿದ್ದಾರೆ ಉಪಾಧ್ಯಕ್ಷರು. ಅಷ್ಟರ ಮಟ್ಟಿಗೆ ಡೆವಲಪ್ ಆಗಿದೆ ಚಿತ್ರ. ಚಿಕ್ಕಣ್ಣ ಅವ್ರಿಗೆ ಕರೆಕ್ಟಾಗಿ ಸೂಟ್ ಆಗಿರೋಂಥ 100% ಜನನೇ ಉಪಾಧ್ಯಕ್ಷ ಅಂದ್ರೆ, ಅಧ್ಯಕ್ಷ ಅಂದ್ರೆ ಯಾರು ಅಂದ್ರೆ ಶರಣ್ ಅಂತಾರೆ, ಉಪಾಧ್ಯಕ್ಷ ಯಾರು ಅಂದ್ರೆ ಚಿಕ್ಕಣ್ಣ ಅವ್ರು ಅಂತಾನೆ ಹೇಳ್ತಾರೆ. ಇದರಲ್ಲಿ ಈಗ ಎಲ್ಲ ಕಾಮಿಡಿಯನ್ಸ್ ಇದ್ದಾರೆ, ಎಲ್ಲರೂ ಇದ್ದಾರೆ. ಸಾಧುಕ್ ವಕೀಲ್ ಅವ್ರು ಇದ್ದಾರೆ, ಶಿವು ಕೆ ಆರ್ ಪೇಟೆ ಇದ್ದಾರೆ, ನಮ್ಮ ಧರ್ಮಣ್ಣ ಇದ್ದಾರೆ, ಆಮೇಲೆ ಇವರು ನಮ್ಮ ರವಿಶಂಕರ್ ಅವರು ತುಂಬಾ ನಗ್ಸಿದ್ದಾರೆ. ಜೊತೆಲಿ ಅವ್ರ ಹಿಂದೆ ಅಧ್ಯಕ್ಷದಲ್ಲಿ ಏನಿದ್ರು ರವಿಶಂಕರ್ ಅವರಿಂದ 4 ಜನ ಆ ಪಾತ್ರವಾಗ. ಸತ್ಯಜಿತ್ ಅವರು ಕಳ್ಕೊಂಡಿದ್ವಿ, ಹಾಗಾಗಿ ಅವ್ರಿಲ್ಲ. ಬಿಟ್ರೆ ಇನ್ನು 3 ಜನ, ನಮ್ಮ ಅರಸು ಆಗಿರ್ಬೋದು, ನಾಯ್ಡು ಆಗಿರ್ಬೋದು, ಚಂದ್ರಮಯೂರ್ ಆಗಿರ್ಬೋದು, ಅವರು ಎಲ್ಲರೂ ಇದ್ದಾರೆ. ಈ ಹಾಸ್ಯ ಸಿನಿಮಾ ಆಗಿರೋದ್ರಿಂದ ಬರೋ ಪಾತ್ರಗಳೆಲ್ಲ ನಗಿಸ್ತಾನೆ ಇರ್ತಾರೆ. ಅವ್ರು ಸೀರಿಯಸ್ ಆಗಿ ಇರ್ಬೋದು, ನೋಡೋರ್ಗೆ ಅದು ಫನ್ ಎಲಿಮೆಂಟ್ ಇರುತ್ತೆ. ಚಿತ್ರ ಹೇಗಿದೆ ಸರ್? ಅಂದ್ರೆ ಫ್ಯಾಮಿಲಿ ಕುತ್ಕೊಂಡು ನೋಡ್ಬೋದು? ಖಂಡಿತವಾಗ್ಲಿ ಅದ್ರಲ್ಲೇನಿಲ್ಲ, ಸ್ಟ್ರೈಟ್ ಅವೇ ಹೇಳ್ತೀನಿ. ಹಿರಿಯರು ಕಿರಿಯರು ಎಲ್ಲರೂ ಕುಟುಂಬ ಸಮೇತರಾಗಿ ಬಂದು ಕುತ್ಕೊಂಡು ನಗ್ತಾ ಜಾಲಿಯಾಗಿ ಎಲ್ಲ ಟೆನ್ಷನ್ ಮರ್ತ್ಬಿಟ್ಟು ಹೋಗೋಂಥ ಸಿನಿಮಾ. ಹಳ್ಳಿ ಅದೇ ಗ್ರಾಮೀಣ ಪ್ರದೇಶದ ಇರೋದ್ರಿಂದ ನಮ್ಮ ಜನಗಳಿಗೆ ಏನಾಗುತ್ತೆ, ಎನಿ ಆ್ಯಕ್ಷನ್ ಮೂವೀಸು ಇಲ್ಲ ನೆಕ್ಸ್ಟ್ ಲೆವೆಲ್ ಟೆಕ್ನಾಲಜಿ ಮೂವೀಸ್ ತೆಗೆದ್ರು ಕೂಡ ಅವರಿಗೆ ಅದಕ್ಕೆ ಆಪ್ಷನ್ ಅಂತ ಬೇರೆ ಲ್ಯಾಂಗ್ವೇಜಲ್ಲೂ ಸಿಗೋ ಸಾಧ್ಯತೆಗಳಿರುತ್ತೆ, ಸಿಗುತ್ತೆ ಕೂಡ. ಅದೇ ನಮ್ಮ ಗ್ರಾಮೀಣ ಅಂತ ಬಂದಾಗ ಬೇರೆ ಯಾವುದೇ ಭಾಷೆಲ್ಲ ಗ್ರಾಮೀಣ ಮಾಡಿದ್ರೆ ಅದು ಅವ್ರ ನೇಟಿವಿಟಿಲಿ ಇರುತ್ತೆ. ತಮಿಳಲ್ಲಾಗಿರ್ಬೋದು, ತೆಲುಗುಲಾಗಿರ್ಬೋದು, ಅವ್ರ ನೇಟಿವಿಟಿಲಿ ಮಾಡಿರುತ್ತೆ. ಇಲ್ಲಿ ನಮ್ಮ ಸೊಗಡು ಅಂತ ಬರುತ್ತೆ, ನಮ್ಮ ಈ ಮೈಸೂರು ಮಂಡ್ಯ ಭಾಗದ ಒಂದು ಸೊಗಡು ಇದರಲ್ಲಿದೆ. ಸೊ ಆ ಗ್ರಾಮೀಣ ನಮ್ಮ ಜನಗಳಿಗೆ ತುಂಬಾ ಅಂಟುತ್ತೆ. ಅದು ಎಂಟೈರ್ ಕರ್ನಾಟಕ ಒಂದೇ ಗ್ರಾಮೀಣ ಅಂದ್ರೆ ಒಂದೇ ರೀತಿ ಇರುತ್ತೆ. ಭಾಷೆಗಳಲ್ಲಿ ಒಂದಷ್ಟು ಸ್ಲ್ಯಾಂಗ್ ವ್ಯತ್ಯಾಸ ಇರ್ಬೋದು ಅಷ್ಟೇ, ಕಲ್ಚರ್ ಒಂದೇ ಕನ್ನಡಿಗರದು. ಸೊ ಅದು ನಮ್ಮ ತನ ಅನ್ನೋದಿದೆ, ಅದನ್ನ ಜನ ಬೇಗ ಅದು ಕನೆಕ್ಟ್ ಆಗುತ್ತೆ ನೋಡೋರ್ಗೆ. ಉಪಾಧ್ಯಕ್ಷ ಅವರು ಏನ್ ಈ ಒಂದು ಚಿತ್ರದಲ್ಲಿ ಕೆಲಸ ಮಾಡಿದ್ದಾರೆ? ಉಪಾಧ್ಯಕ್ಷರು ತುಂಬಾ ತರಲೆ ಮಾಡಿದ್ದಾರೆ. ಇಡೀ ಸಿನಿಮಾ ತುಂಬಾ ಕ್ವಾಟ್ಲೆ. ಈ ಅದರಲ್ಲಿ ಅಧ್ಯಕ್ಷ ಅವ್ರ ಜೊತೆ ಸೇರ್ಕೊಂಡು ಕ್ವಾಟ್ಲೆ ಮಾಡ್ತಾ ಇದ್ರು, ಚೀತು ಸಂಘ ಕಟ್ಕೊಂಡು. ಅಧ್ಯಕ್ಷದಲ್ಲಿ ಉಪಾಧ್ಯಕ್ಷ ಒಂದು ಚೀತು ಸಂಘನ ಮುಂದುವರಿಸ್ಕೊಂಡು ಫುಲ್ ಗ್ಯಾಂಗ್ ಕಟ್ಕೊಂಡು ಬರೀ ತರಲೆ ಕೆಲಸಗಳು ಮಾಡ್ಕೊಂಡಿದ್ದಾರೆ ಇಡೀ ಸಿನಿಮಾ. ಓಕೆ, ಈ ಒಂದು ಚಿತ್ರದಲ್ಲಿ ಚಿಕ್ಕಣ್ಣ ಅವ್ರನ್ನ ಆಯ್ಕೆ ಮಾಡಿಕೊಂಡು ಅವರು ಇಡೀ ನಾವೆಲ್ಲ ಸಿನಿಮಾದಲ್ಲೂ ಸಾಮಾನ್ಯ ಅವ್ರನ್ನ ಸಣ್ಣ ಪುಟ್ಟ ರೋಲ್ಗಳನ್ನ ನೋಡ್ತಾ ಇದ್ವಿ, ತುಂಬಾ ಇಷ್ಟ ಆಗ್ತಾ ಇದ್ರು. ಈಗ ಈ ಸಿನಿಮಾದಲ್ಲಿ ಪೂರ್ತಿಯಾಗಿ ಅವ್ರನ್ನ ಹೀರೋ ಆಗಿ ನಮ್ಮನ್ನ ತೋರಿಸ್ತಾ ಇದ್ದೀರಾ ನೀವು. ಸೊ ಇದಕ್ಕೆ ಚಿಕ್ಕಣ್ಣ ಅವರು ಯಾವ ತರ ಲೈಕ್ ವರ್ಕೌಟ್ ಮಾಡಿದ್ರು ಅಂಡ್ ಪ್ರಿಪ್ರೇಷನ್ ಎಲ್ಲ ಹೇಗೆ? ಎಷ್ಟು ಟೈಮ್? ತುಂಬಾನೇ ಶ್ರಮ ವಹಿಸಿದ್ದಾರೆ ಈ ಸಿನಿಮಾಗೋಸ್ಕರ. ತುಂಬ ಶ್ರದ್ಧೆಯಿಂದ ಬೇರೆ ಸಿನಿಮಾಗಳಲ್ಲೂ ಮಾಡಿದ್ದಾರೆ. ಯಾಕಂದರೆ ಇವತ್ತು ನಾಯಕ ನಟನಾಗಿ ಬಡ್ತಿ ಪಡಿತಿದ್ದಾರೆ ಅಂದ್ರೆ ಅದು ಹಿಂದಿನ ಸಿನಿಮಾಗಳ ಇಂಪ್ಯಾಕ್ಟ್ ಅದು. ಯಾಕಂದ್ರೆ ಎಲ್ಲ ಸಿನಿಮಾಗಳಲ್ಲಿ ಈಗ ಹೇಳಿದ್ರೆ ಅವರು ಹೀರೋ ಆಗಿಲ್ಲ ಆದ್ರೂ ಒಂಥರ ಹೀರೋನೇ. ಹಿಂದಿನ ಸಿನಿಮಾಗಳು ದೊಡ್ಡ ಸ್ಟಾರ್ಸ್ ಜೊತೆ ಸಿನಿಮಾ ಮಾಡಿದ್ರು ಚಿಕ್ಕಣ್ಣ ಬಂದ ತಕ್ಷಣ ಒಂದು ಫನ್ ಇದೆ. ಕೆಲವು ಸಲ ದೊಡ್ಡ ಎಕ್ಸ್ಪೆಕ್ಟೇಷನ್ ಇರೋ ಸಿನಿಮಾ ಫ್ಲಾಪ್ ಆದ್ರೂ ಕೂಡ ಚಿಕ್ಕಣ್ಣ ಎಪಿಸೋಡ್ ಮಾತ್ರ ಸಖತ್ ಎಕ್ಸ್ಟ್ರಾರ್ನರಿ. ಅದಿಲ್ಲ ಅಂದ್ರೆ ಇನ್ನೂ ಬೋರ್ ಆಗೋದು, ಒಳ್ಳೆ ಟೈಮ್ ಪಾಸ್ ಅಂತ. ಸೊ ಹಾಗೆ ಹಾಸ್ಯ ಕಲಾವಿದರು ಯಾರೇ ಆಗಿರ್ಲಿ, ಚಿಕ್ಕಣ್ಣ ಆಗಿರ್ಲಿ, ಸಾಧುಕ್ ವಕೀಲ್ ಅವ್ರು ಆಗಿರ್ಬೋದು, ರಂಗಣ್ಣ ರಘುವರ್ ಆಗಿರ್ಬೋದು, ತಬಲಾನಾಡಿ ಅವರು, ಸಾಕಷ್ಟು ಜನ ಇದ್ದಾರೆ ಹಾಸ್ಯ ಕಲಾವಿದರು. ಸೊ ಈ ಥರ ನಗಿಸ್ಕೊಳ್ತಾ ಬಂದವ್ರು ಎಲ್ರು ಇಲ್ಲಿ ಮೇನ್ ಸ್ಟ್ರೀಮಿಗೆ ಬಂದಿದ್ದಾರೆ. ಹೌದು,
ನಾಯಕರು ಪಕ್ಕದಲ್ಲಿದ್ರು, ಈಗ ನಾಯಕನೇ ಆಗಿದ್ದಾರೆ ಅವರ. ಹಾ. ಸೊ ಅವ್ರ ಎಫರ್ಟು ತುಂಬಾ ಇತ್ತು. ನನಗೂ ತುಂಬ ವಿಷಯಗಳು ಚಾಲೆಂಜಸ್ ಕೂಡ ಇತ್ತು. ಸೊ ಅಲ್ಲದ್ರೆ ನಮ್ಮ ವರ್ಕ್, ಆಮೇಲೆ ಇನ್ನೊಂದೇನಂದ್ರೆ ನಾನು ಚಿಕ್ಕಣ್ಣ ಅಷ್ಟು ಒಳ್ಳೆ ಫ್ರೆಂಡ್ಸ್ ಆಗಿರೋದು ಕೂಡ ಅದು ನಮ್ಗೆ ಹೆಲ್ಪ್ ಆಯಿತು. ಯಾಕಂದರೆ ಬೇರೆಯವ್ರಿಗಾದ್ರೆ ಏನಾಗುತ್ತೆ, ಹೆಂಗಪ್ಪ ಇವ್ರಿಗೆ ಹೇಳೋದು, ಚಿಕ್ಕಣ್ಣವ್ರಿಗೆ ಹೇಳ್ಬೋದಾ ಬೇಡವಾ ಅನ್ನೋದೊಂದಿರುತ್ತೆ. ಚಿಕ್ಕಣ್ಣವ್ರಿಗೂ ಡೈರೆಕ್ಟರ್ಗೆ ಇದನ್ನ ಕೇಳ್ಬೋದಾ ಬೇಡವಾ ಅನ್ನೋದಿರುತ್ತೆ. ಇಲ್ಲಿ ಫ್ರೆಂಡ್ ಅಲ್ವಾ, ನಾವು ಓಪನ್ ಆಗಿ ಚೆನ್ನಾಗಿಲ್ಲ, ಹೆಂಗಿದೆ ಡಬಾತ್ರದ ಇದು ಹಿಂಗ್ ಬೇಕು, ಅವ್ರು ಅಷ್ಟೇ ಡೈರೆಕ್ಟರ್ ನಾನು ಹಿಂಗ್ ಮಾಡ್ಬಿಡ್ತೀನಿ, ಇನ್ನು ನೆಕ್ಸ್ಟ್ ಲೆವೆಲ್ ಮಾಡ್ಬಿಡ್ತೀನಿ, ಅದ್ ಮಾಡ್ಬಿಡ್ತೀನಿ, ಹೆಂಗಿರುತ್ತೆ. ಇಬ್ರು ಫೈಟ್ ಮಾಡಿದ್ದೆ ಸಿನಿಮಾಗೋಸ್ಕರ, ಇಡೀ ಚಿತ್ರತಂಡ ಫೈಟ್ ಮಾಡಿದ್ದೆ ಒಂದು ಒಳ್ಳೆ ಪ್ರಾಡಕ್ಟ್ಗೋಸ್ಕರ. ಅವ್ರನ್ನ ನಾವು ಕಾಮಿಡಿಯನ್ ಆಗಿ ಯಾವಾಗ್ಲೂ ನೋಡ್ತಾ ಇದ್ವಿ. ಈಗ ಅವ್ರಿಗೆ ರೊಮ್ಯಾಂಟಿಕ್ ಆಗಿ ಒಂದು ಸಾಂಗ್ ಅಲ್ಲ ಅವ್ರಿಗೆ. ರೊಮ್ಯಾಂಟಿಕ್ ಅಲ್ಲ ಅದು, ಆಕ್ಚುಲಿ ಒಂದು ಒಳ್ಳೆ ಮೆಲೋಡಿ ಸಾಂಗ್, ಡ್ಯುಯೆಟ್ ಸಾಂಗ್ ಅದು. ರೊಮ್ಯಾಂಟಿಕ್ ಅಂದ್ರೆ ಬೇರೆ, ಅದು ರೊಮ್ಯಾನ್ಸ್ ಅಂದ್ರೆ ಒಂದು ಇಂಟಿಮೆಸಿ ಇರುತ್ತೆ. ಇಲ್ಲ ಆ ಥರದ್ದೇನಿಲ್ಲ, ಆ ಥರದ್ದೇನಿಲ್ಲ ಇದ್ರಲ್ಲಿ. ಯಾಕಂದ್ರೆ ಎಲ್ಲೂ ಮುಜುಗರ ಬರಲ್ಲ. ಆ ಥರದೊಂದು ರೊಮ್ಯಾಂಟಿಕ್ ಮೆಲೋಡಿ ಸಾಂಗ್ ಅಷ್ಟೇ. ಅದು ಒಂದು ಒಳ್ಳೆ ಲವ್ ಥೀಮ್ ಸಾಂಗ್. ಅದು ಹಾಡು ಕೇಳ್ಬೇಕಾದ್ರೆ ನಮಗೆ ತುಂಬಾ ಈ ಸಾಂಗ್ ದೊಡ್ಡ ಹಿಟ್ ಆಗುತ್ತೆ ಅನ್ನೋದು ಇತ್ತು. ಆದ್ರೆ ಎಲ್ಲೋ ಒಂದ್ ಕಡೆ ಚಿಕ್ಕಣ್ಣವ್ರಿಗೆ ಇದು ಈ ಥರದ ಮೆಲೋಡಿ ಸಾಂಗ್ ಇಷ್ಟ ಆಗುತ್ತಾ ಇಲ್ವಾ ಜನಗಳಿಗೆ ಅನ್ನೋದೊಂದಿತ್ತು. ಆದ್ರೆ ಜನ ಅದನ್ನೇ ದೊಡ್ಡ ಮಟ್ಟದ ಹಿಟ್ ಮಾಡಿದ್ರು. ಹೌದು, ಅದು ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಸಾಂಗ್. ಅವ್ರನ್ನ ಚೆನ್ನಾಗಿ ಡ್ಯಾನ್ಸ್ ಕೂಡ ಮಾಡಿಸ್ಬಿಟ್ಟಿದ್ದೀರಾ ನೀವು. ಅದು ಸೆಟ್ ಸಾಂಗ್ ಅಲ್ಲಿ, ಅದು ನಂದು ಸೂಪರ್ ಸ್ಕೂಟರ್ ಆ ಸಾಂಗ್ ಅಲ್ಲಿ. ಆ ಸಾಂಗ್ ಅಲ್ಲಂತೂ ಚಿಕ್ಕಣ್ಣ ನೆಕ್ಸ್ಟ್ ಅಂದ್ರೆ ಅವ್ರದ್ದು ಅದರಿಂದ ಇವತ್ತು ಜನ ಅಷ್ಟು ಚೆನ್ನಾಗಿ ಮಾಡಿದಿರ. ಒಂದಷ್ಟು ಸ್ಟಾರ್ಸ್ಗೆಲ್ಲ ಹೋಲ್ಸ್ ಹೇಳ್ತಿದ್ರು, ಡ್ಯಾನ್ಸರ್ಸ್ಗೆಲ್ಲ ಚಿಕ್ಕಣ್ಣನ ಅಂದ್ರೆ. ಅದು ಚಿಕ್ಕಣ್ಣವ್ರು ಮಾಡಿದಂಥ ಪ್ರಾಕ್ಟೀಸ್, ಇದನ್ನು ಹೋಮ್ ವರ್ಕ್ ಅಂತಾರಲ್ಲ. ಸೊ ಅದನ್ನು ಅವರು ಸಾಕಷ್ಟು ಮೋರ್ ದ್ಯಾನ್ 9 days ಫುಲ್ ಡೇ 12-13 hours ಎವ್ರಿ ಡೇ ಪಾಪ ಪ್ರಾಕ್ಟೀಸ್ ಮಾಡೋರು. ಅವರು ತುಂಬಾನೇ ಕಾಲು ನೋವು ಬರೋದು. ಆದ್ರೆ ಟೇಕಲ್ಲಿ ಮಾತ್ರ ಶಾರ್ಟ್ ರೆಡಿ ಆ್ಯಕ್ಷನ್ ಅಂದರೆ ಸಾಕು ಮಾಡ್ತಾನೆ ಇರೋರು. ಎಷ್ಟೋ ಸಲ ಟೆಕ್ನಿಕಲಿ ಇಶ್ಯೂ ಆಗಿ 1 more ಆಗ್ತಿತ್ತು, ಇಲ್ಲ ಡ್ಯಾನ್ಸರ್ಸ್ ಏನೋ ಕೋಆರ್ಡಿನೇಷನ್ ಮಿಸ್ ಆಗ್ತಿತ್ತು, ಇನ್ನೇನೋ ಲೈಟ್ ವೇರಿ ಆಗ್ತಿತ್ತು. ಈ ಥರದ ಸಾಕಷ್ಟು ವಿಷಯಗಳಿತ್ತು. ಆದರೆ ಅವ್ರು ಮಾತ್ರ ಎಲ್ಲೂ ಬೇರೆನೇ ಆಗಲಿಲ್ಲ. 9 takes 10 takes ಎಲ್ಲ ಆಗಿದೆ. ಆಮೇಲೆ ಕೆಲವು ಸಲ ಸೇಮ್ ಸ್ಟೆಪ್ಸ್ನ ಆ್ಯಂಗಲ್ ಚೇಂಜ್ ಮಾಡಿ ಶೂಟ್ ಮಾಡ್ತಿರ್ತೀವಿ, ರೇಂಜ್ ಚೇಂಜಸ್ ಮಾಡಿದೆ ಶೂಟ್ ಮಾಡ್ತಾ ಇರ್ತೀವಿ. ಆದ್ರೆ ಅವ್ರು ಮಾತ್ರ ಅದೇ ಎನರ್ಜಿಲಿ ಮಾಡಬೇಕು. 3 minutes ಸಾಂಗು ನಾವು 3 to 4 days ಶೂಟ್ ಮಾಡ್ತೀವಿ ಅಂದ್ರೆ ಜಸ್ಟ್ ಇಮ್ಯಾಜಿನ್ ಅವ್ರು ಅದೇ ಸ್ಟೆಪ್ನ ಎಷ್ಟು ಸಲ ಮಾಡಬೇಕು ಅಂತ. ಅಲ್ಲಿ ಯಾರು ಏನೇ ಮಿಸ್ ಹೊಡ್ರು ಚಿಕ್ಕಣ್ಣ ಮಾತ್ರ ಮಿಸ್ ಹೊಡಿಲ್ಲ. ಆಕ್ಚುಲಿ ಅವ್ರು ಡ್ಯಾನ್ಸರ್ ಅಲ್ಲ, ಪ್ರೊಫೆಷನಲಿ ಇಸ್ ನಾಟ್ ಎ ಡ್ಯಾನ್ಸರ್. ಆದ್ರೆ ಪ್ರೊಫೆಷನಲ್ ಡ್ಯಾನ್ಸರ್ ಅನ್ನೋ ಲೆವೆಲ್ಗೆ ಅವರು ಮಾಡಿದ್ದಾರೆ, ಮಾತಾಡ್ತಿದ್ದಾರೆ ಜನ ಅಂದ್ರೆ ಅದು ಅವರಲ್ಲಿದ್ದ ಶ್ರದ್ಧೆ, ಅವರು ಪಟ್ಟಿರೋಂಥ, ಅದು ಅವ್ರು ಹಾಕಿರೋಂಥ ಎಫರ್ಟ್. ಅದು ನೀವು ಸ್ವಲ್ಪ ಮಟ್ಟಿಗೆ ಇವ್ರನ್ನ ನೋಡ್ಬೇಕಂದ್ರೆ ಅವ್ರು ಇನ್ನೂ ಎಫೆಕ್ಟ್ ಹಾಕ್ಬಿಟ್ಟು ನಿಮ್ಗೆ ಅದು ಪೂರ್ತಿಯಾಗಿ ಹೌದು. ಆಮೇಲೆ ಅವ್ರಿಗೆ ಚಾಲೆಂಜ್ ಅಲ್ಲ, ನಾನೀಗ ನಾಯಕ ಆಗಿದ್ದೀನಿ, ನಾಳೆ ಏನಾರು ಮಿಸ್ ಹೊಡೆದ್ರೆ ಇವನಿಗೆ ಬೇಕಿತ್ತ ಅಂತಾರೆ. ಆಲ್ರೆಡಿ ಎಷ್ಟೋ ಜನ ಬೇಕಿತ್ತ ಅಂತ ಮಾತಾಡಿರೋರು ತುಂಬಾ ಸಾಕಷ್ಟು ಜನ ಇದ್ದಾರೆ. ಅದ್ರಲ್ಲಿ ಒಳ್ಳೇದಕ್ಕೂ ಹೇಳಿರ್ಬೋದು, ಏನ್ ಕಾಮಿಡಿಯನ್ ಆಗಿ ಬ್ಯುಸಿಯಾಗಿ ಚೆನ್ನಾಗಿದ್ದಾನಲ್ಲಪ್ಪ ಏನಕ್ಕೆ ಬೇಕು ಅನ್ನೋ ಥರನೂ ಹೇಳಿರ್ಬೋದು. ಇನ್ನು ಕೆಲವರು ಇನ್ನೊಂದು ಥರ ಹೇಳಿರ್ಬೋದು. ಆವಾಗ ಇವ್ರಿಗೆ ಚಾಲೆಂಜಸ್ ಇರುತ್ತೆ. ಇದನ್ನೆಲ್ಲದನ್ನು ಮೀರಿ ಇಲ್ಲಪ್ಪ ಮಾಡ್ದ ಮನುಷ್ಯ ಅಂತ ಅನ್ನಿಸ್ಕೋಬೇಕು ಅಂತ. ಅದಕ್ಕೋಸ್ಕರನೇ ಅವ್ರು ಅಷ್ಟು ಎಫರ್ಟ್ ಹಾಕಿದೆ ಮಾಡಿರೋದು. ಅವ್ರಿಗೆ ಜಾಸ್ತಿ ಚಾಲೆಂಜಸ್. ನೀವು ಉಪಾಧ್ಯಕ್ಷಗೆ ಹೀರೋಯಿನ್ ಸರೆ ಹುಡ್ಕೋದ್ರು, ಚಿಕ್ಕಣ್ಣ ಸರೆ ಹುಡ್ಕೋದ್ರು ಅಂತ ಅವರು ಹೇಳೋದು. ಹೌದೌದು. ಆಕ್ಚುಲಿ ಏನಾಯ್ತು, ನಮಗೆ ಫ್ರೆಶ್ ಫೇಸೇ ಬೇಕಿತ್ತು ಈ ಕತೆಗೆ. ಅದು ಸಿನಿಮಾ ನೋಡ್ರೆ ಗೊತ್ತಾಗುತ್ತೆ ಯಾಕೆ ಅಂತ. ಹಾಗಾಗಿ ನಾವು ರನ್ನಿಂಗ್ ಹೀರೋಯಿನ್ಸ್ನ ಅಪ್ರೋಚ್ ಮಾಡೋದು ಸೆಕೆಂಡ್ ಥಾಟ್ ಕೂಡ ಇರಲಿಲ್ಲ ನಮಗೆ. ಹಾಗಾಗಿ ಆಡಿಷನ್ ಮಾಡಿ ನಾನು ಫ್ರಸ್ಟ್ರೇಟ್ ಆಗಿದ್ದೆ. ಯಾಕೆಂದ್ರೆ ಇಷ್ಟು ಕಾಮಿಡಿ ಮೂವಿ ಅಲ್ಲ. ಸೊ ಆಕೆ ಪಾತ್ರ ಕೂಡ, ನಾಯಕಿ ಪಾತ್ರ ಕೂಡ ತುಂಬಾನೇ ಸೆನ್ಸ್ ಆಫ್ ಹ್ಯೂಮರ್ ಇರೋಂಥ ಪಾತ್ರ. ಆಮೇಲೆ ಪಾದರಸ ಥರ ಇರೋಂಥ ಪಾತ್ರ. ಅದು ಹೊಸ ಹುಡುಗಿ ಬಂದು ಈ ಘಟಾನುಘಟಿ ಕಲಾವಿದರು ಕಾಮಿಡಿಯನ್ಸ್ ಮಧ್ಯ ಅವ್ರ ಟೈಮಿಂಗಿಗೆ ಮಾಡೋದಿದೆಯಲ್ಲ, ಅದು ತುಂಬಾನೇ ಟಫ್ ಜಾಬ್. ಅದು ಟೂ ಗುಡ್, ಶಿ ಡನ್ ಎ ವೆರಿ ವೆಲ್. ಅವ್ರ ಜಾಬ್ನ ಅವ್ರು ತುಂಬಾನೇ ಪರಿಪಕ್ವವಾಗಿ ಅವರು ಮಾಡಿದ್ದಾರೆ ಮಲಾಯಿಕ. ಅದು ಅಷ್ಟು ಜನ ಆಡಿಷನ್ ಮಾಡಿ ಸುಸ್ತಾಗಿದೆ. ಕೊನೆ ಫೈನಲಿ ಚಿಕ್ಕಣ್ಣ ಎಲ್ಲೋ ಟಿವಿಲಿ ನೋಡ್ಬೇಕಾರೆ ಇದ್ಯಾರೋ ಒಂದು ಹುಡುಗಿ ನೋಡಿ ಸರ್ ಚೆನ್ನಾಗಿ ಮಾಡ್ತಿದ್ದಾರೆ ಅಂತ ಕಳ್ಸಿದ್ರು ನನಗೆ. ಸರಿ ಆಡಿಷನ್ ಮಾಡೋಣ ಕಳ್ಸಿ. ನಾನು ಹೋಗ್ಲಿಲ್ಲ ಆಡಿಷನ್ಗೆ, ಅಷ್ಟು ಬೇಜಾರಾಗೋಗಿತ್ತು. ನಮ್ಮ ಅಸೋಸಿಯೇಟ್ ಸೋಮಗೆ ಹೇಳ್ಬಿಟ್ಟೆ ನೋಡಿ ಆಡಿಷನ್ ಮಾಡಿ ಅಂತ. ಅವ್ರು ಆಡಿಷನ್ ಮಾಡ್ಕೊಂಬಂದು ನನಗೆ ಫೋನಲ್ಲಿ ತೋರಿಸಿದ್ರು. ಆಮೇಲೆ ಟ್ಯಾಬಲ್ಲಿ ಹಾಕೊಂಡು ನೋಡಿದ್ರೆ ನನಗೆ ಇಷ್ಟ ಆಗೋಯ್ತು, ಇಷ್ಟು ಚೆನ್ನಾಗಿ ಮಾಡ್ತಾರಲ್ಲ. ಆಮೇಲೆ ಹೋಗಿ ಕೀ ಸೀನ್ಸ್, ಕೀ ಎಪಿಸೋಡ್ಸ್ ಎಲ್ಲ ಅವ್ರಿಗೆ ಕೊಟ್ಟು ನಾನು ಅಲ್ಲಿಂದ ಸುಮಾರು ಆ್ಯಂಗಲ್ ಶಾರ್ಟ್ಸ್ ಎಲ್ಲ ಕಟ್ ಮಾಡಿ ನೋಡಿದ್ಮೇಲೆ ಅವರು ನೀಟಾಗಿ ಇದಕ್ಕೆ ಸೂಟ್ ಆಗೋಂಥ ನಾಯಕಿ ಸಿಕ್ಕಿದ್ರು ಅಂತ ಅನ್ನಿಸ್ತು.
ಅವ್ರು ಅಷ್ಟೇ ಚೆನ್ನಾಗಿ ಅದನ್ನ ನಮಗೆ ಹುಸಿಗೊಳಿಸಿಲ್ಲ ಅಂತಾರಲ್ಲ ಆ ರೀತಿ ಅವರೆಲ್ಲನೂ ಬೇಜಾರೇ ಮಾಡಲ್ಲ, ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ಕೊಂಡು ಸಿನಿಮಾ ಪೂರ್ತಿ ಚೆನ್ನಾಗಿ ಮಾಡಿ. ಖಂಡಿತವಾಗ್ಲು ಅವ್ರು ಯಾಕಂದ್ರೆ ಫಸ್ಟ್ ಟೈಮ್ ಇದು ಸಿನಿಮಾ, ಫಸ್ಟ್ ಟೈಮ್ ಜೊತೆಲಿ ತುಂಬಾನೇ ಸ್ಕ್ರೀನ್ ಸ್ಪೇಸ್ ಇದೆ ಅವ್ರಿಗೆ. ಹೆಂಗೆ ಹೀರೋ ಆಗಿದೆ ಅದೇ ತರ ಒಂದ್ಸಲಿ ನಾಯಕಿ ಸ್ಕ್ರೀನ್ ಬಂದ್ಮೇಲೆ ಥ್ರೂಔಟ್ ದ ಸಿನಿಮಾ ಜೊತೆಲೇ ಇದಾರೆ ಅವರು. ಫುಲ್ ಇದೆ. ಅದು ಆ ಥರ ಬೇಕಲ್ಲ, ಇನ್ನೂ ಒಂದು ಸಾಂಗಲ್ಲಿ ಬರ್ತಾರೆ ಇನ್ನೆಲ್ಲ ಬರ್ತಾರೆ ಅಂದ್ರೆ ಏನೋ ಒಂದಷ್ಟು ಸೀಟ್ ಮಾಡ್ಬೋದು, ಇಲ್ಲ ಆ ಥರ ಆಗಲ್ಲ. ಸೊ ಹಾಗಾಗಿ ಅವರು ತುಂಬಾನೇ ಅದ್ಭುತವಾದ ನಟಿ. ನಮ್ಗೆ ಇನ್ನೊಂದು ಖುಷಿ ಅಂದರೆ ಕನ್ನಡಕ್ಕೆ ಒಂದು ಒಳ್ಳೆ ನಟಿನ ಲಾಂಚ್ ಮಾಡ್ತಿದ್ದೀವಿ ನಮ್ಮ ಡೈರೆಕ್ಷನಲ್ಲಿ, ನಮ್ಮ ಸಂಸ್ಥೆ DN ಸಿನಿಮಾಸಲ್ಲಿ ಅನ್ನೋದು ನಮ್ಗೊಂದು ಪ್ರೌಡ್ ಫೀಲ್. ಯಾಕಂದ್ರೆ ಆ ಭರವಸೆ ನಮಗಿದೆ, ಖಂಡಿತವಾಗ್ಲೂ ಒಂದು ಒಳ್ಳೆ ನಾಯಕಿ ಆಗ್ತಾರೆ ಅವರು. 100% 100% ಒಳ್ಳೆ ಕಲಾವಿದ ಹೇಳಂಗಿಲ್ಲ. ಆದ್ರೆ ಈ ನಮ್ಗೆ ಅಲ್ಲೊಂದು ಕ್ರೆಡಿಟ್ ಏನಂದ್ರೆ ಮೊದಲನೇ ನಾಯಕ ನಟನಾಗಿ ಸಿನಿಮಾದಲ್ಲಿ ನಾವು ನಿರ್ದೇಶಕರು ಅನ್ನೋದು ಇನ್ನೊಂದು ನಮಗೆ ಖುಷಿ. ಅದು ನಿಜ. ಈಗ ಸಿನಿಮಾದ ಕತೆ ಕೇಳಬೇಕು ಅಂತಂದ್ರೆ ಈಗ ಹೀರೋಯಿನ್ ಅವರು ಯಾವ ಒಂದು ಪಾತ್ರದಲ್ಲಿ ಚಿಕ್ಕಣ್ಣ ಅವ್ರಿಗೆ ಸಪೋರ್ಟಿವ್ ಆಗಿರ್ತಾರೆ? ಗರ್ಲ್ ಫ್ರೆಂಡ್. ಅದಕ್ಕೂ ಸುಮಾರು ಚಿತ್ರಕಥೆಯಲ್ಲಿ ಟ್ವಿಸ್ಟ್ ಅಂಡ್ ಟರ್ನ್ಸ್ ಇದೆ. ಯಾಕಂದ್ರೆ ಅಧ್ಯಕ್ಷದಲ್ಲಿ ಹೆಂಗೆ ಚೀತು ಸಂಘ ಶಿವರುದ್ರ ಗೌಡಂಗೆ ಫೈಟ್ ನಡೀತಾ ಇರುತ್ತೆ, ಅದೇ ತರ ಇಲ್ಲಿ ಉಪಾಧ್ಯಕ್ಷಂಗೂ ಶಿವರುದ್ರ ಗೌಡ ನಡೀತಾರೆ. ಅದ್ರ ಮಧ್ಯದಲ್ಲಿ ಕಥೆನ ಬೇರೆದ್ದೇ ದಾರಿಗೆ ಎಳ್ಕೊಂಡೋಗ ಪಾತ್ರ ಬರೋದೇ ಮಲಾಯಿಕಾ ಅವ್ರದ್ದು ನಾಯಕಿ ಪಾತ್ರ. ಅಲ್ಲಿಂದ ರೋಲರ್ ಕೋಸ್ಟರ್ ತರ ಆಗುತ್ತೆ. ಆ ರೋಲರ್ ಕೋಸ್ಟರ್ನ ಸ್ಟಾಪ್ ಮಾಡಕ್ ಬರೋದೇ ನಮ್ಮ ಅಧ್ಯಕ್ಷರು. ಅಲ್ಲಿಂದ ಬೇರೆ ಸ್ಕ್ರೀನ್ ಪ್ಲೇ ಟೇಕ್ ಆಫ್ ಆಗುತ್ತೆ. ಹಾಗಾಗಿ ಜನಗಳಿಗೆ ತುಂಬಾ ಕುತೂಹಲ, ಎಂಟರ್ಟೈನ್ಮೆಂಟ್, ಎಂಜಾಯ್ಮೆಂಟ್, ಫನ್ ಪಿಲ್ಲರ್ಡ್ ಮೂವಿ ಎಲ್ಲ ಇದೆ. ಒಂದು ಕ್ಯೂಟ್ ಲವ್ ಸ್ಟೋರಿ ಕೂಡ ಇದೆ. ಯಾಕಂದ್ರೆ ಜನಕ್ಕೆ ಬರೀ ನಗಸ್ಕೊಂಡೇ ಹೋದ್ರೂ ಆಗಲ್ಲ, ಏನೋ ಒಂದು ಒಳ್ಳೆ ಕಥೆನ ಒಂದು ಒಳ್ಳೆ ಎಮೋಷನ್ ಹೇಳಲೇಬೇಕು. ಆ ಎಮೋಷನ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಮೆಸೇಜ್ ಯಾವ ತರ ಇದೆ ಈ ಸಿನಿಮಾದಲ್ಲಿ? ಅದು ಮೆಸೇಜ್ ಅಂತ ಎಲ್ಲ ಎಂಟರ್ಟೈನ್ಮೆಂಟ್ ಮುಖಾಂತರ ಒಂದು ಒಳ್ಳೆ ಕಥೆ ಹೇಳಿದ್ದೀವಿ. ಎಮೋಷನ್ಸ್ ಇದೆ. ರವಿಶಂಕರ್ ಅವರು ಕೆಲವು ಜಾಗದಲ್ಲಿ ಜನಗಳಿಗೆ ಆಡಿಸ್ತಾರೆ. ಚಿಕ್ಕಣ್ಣವ್ರು ಎಷ್ಟು ನಗಿಸ್ತಿರ್ತಾರೆ. ಚಿಕ್ಕಣ್ಣ ಅವ್ರ ಕೆಲವು ಎಪಿಸೋಡಲ್ಲಿ ನಮ್ಗೆ ಸ್ಪಾಟಲ್ಲೇ ಶೂಟ್ ಮಾಡ್ಬೇಕಾದ್ರೆ ನನ್ನ ಕಣ್ಣನೇ ಒದ್ದೆ ಆಗಿದೆ. ಚಿಕ್ಕಣ್ಣ ಎಮೋಷನಲ್ ಸೀನ್ ಆಕ್ಟ್ ಮಾಡೋದು ನೋಡಿ. ಒಬ್ಬ ಹಾಸ್ಯ ಯಾವಾಗ್ಲೂ ನಗ್ತಿರೋ ವ್ಯಕ್ತಿ, ಯಾವಾಗ್ಲೂ ನಗಿಸ್ತಿರೋ ವ್ಯಕ್ತಿ ಹತ್ಬಿಟ್ರೆ ಬೇಗ ಪೇನ್ ಆಗುತ್ತೆ ನಮ್ಗೆ. ಸೀರಿಯಸ್ ಆಗಿರೋರು ಇನ್ನೊಬ್ರು ಮತ್ತೊಬ್ರು ಹತ್ರ ಅದು ಬೇರೆ ನೋಡಿರ್ತೀವಿ. ಇವ್ರು ಬರೀ ಕಾಮಿಡಿಯಲ್ಲೇ ನೋಡಿರೋದ್ರಿಂದ ಆ ಒಂದು ಆಕ್ಟ್ ಮಾಡುವಾಗ ಸ್ವಲ್ಪ ಟಚ್ ಆಗುತ್ತೆ. ನಮ್ಮನ್ನ ಖುಷಿಯಾಗಿ ಇಟ್ಕೊಂಡ ಜನ ಅವ್ರಿಗೆ ಆಳ್ತಾರೆ ಅಂದಾಗ ನಮಗೆ ಫೀಲ್ ಆಗುತ್ತೆ. ಇಡೀ ಕರ್ನಾಟಕ ಜನ ಖುಷಿಯಾಗಿ ಇಟ್ಟಿರೋಂಥ ಕಲಾವಿದರುಗಳು ಇವರೆಲ್ಲ. ಅವ್ರಿಗೆ ಫೀಲ್ ಆದಾಗ ಜನಗಳಿಗೂ ಫೀಲ್ ಆಗುತ್ತೆ ಅನ್ನೋದು ನಂಬಿಕೆ ನಮಗೆ. ನೀವು ಡೈರೆಕ್ಷನ್ ಮಾಡಬೇಕಾದ್ರೆ ಇಂಥದ್ದೊಂದು ಕೊರತೆ ಬಂತು, ಇಲ್ಲ ನನ್ನ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಈ ಒಂದು ಸಿನಿಮಾ ಮಾಡಿ ಅಂತ ನಿಮ್ಗೆ ಏನು ಅನಿಸ್ತು? ಕೊರತೆ ಅಂದರೆ ನನಗೆ ಪ್ರೊಡಕ್ಷನ್ ಸೈಡಿಂದನೂ ಯಾವುದೇ ರೀತಿ ಇಲ್ಲ, ನಮ್ಮ ಕಡೆಯಿಂದನೂ ಯಾವುದೇ ರೀತಿ ಇಲ್ಲ. ನನಗೆ ಕೊರತೆ ಅಂತ ಬಂದಿದ್ದು ಅಧ್ಯಕ್ಷ ಸೀಕ್ವೆಲ್ ಆದ್ರಿಂದ ಅಲ್ಲಿ ಸತ್ಯಜಿತ್ ಅವ್ರು ಮಾಡಿದ್ರು, ಅವ್ರ ಪಾತ್ರ ನನಗೆ ಮಿಸ್ಸಿಂಗ್ ಆಯ್ತು. ಆಮೇಲೆ ರಾಕ್ಲೈನ್ ಸುಧಾಕರ್ ಅವರು ಮೇಜರ್ ಆಗಿ ಅವ್ರ ಪಾತ್ರ, ಯಾಕಂದ್ರೆ ಕತೆ ಮಾಡ್ಬೇಕಾದ್ರೆ ಅವ್ರಿದ್ರು, ನಾವು ಈ ಕತೆ ಮಾಡ್ಬೇಕಾದ್ರೆ ಅವ್ರಿದ್ರು. ಸೊ ಅವ್ರ ಪಾತ್ರನ ತುಂಬಾ ಚೆನ್ನಾಗಿ ನಾವು ಎಣಿತಾ ಹೋಗಿದ್ವಿ. ಯಾಕಂದ್ರೆ ಅಧ್ಯಕ್ಷದಲ್ಲಿ ತುಂಬಾನೇ ಇಂಪಾರ್ಟೆನ್ಸ್ ಇರೋ ಪಾತ್ರ ಅದು. ಸೊ ಅದನ್ನ ಅವ್ರ ಪಾತ್ರನ ಅಷ್ಟೇ ಎಲಿವೇಟ್ ಮಾಡ್ಕೊಂಡು ಹೋಗಿದ್ವಿ. ಆದ್ರೆ ಏನಂದ್ರೆ ಅವ್ರು ಸಡನ್ ಆಗಿ ಕಳ್ಕೊಂಡಾಗ ಆ ಪಾತ್ರನ ತೆಗಿಬೇಕಾಯ್ತು. ಆ ಪಾತ್ರಕ್ಕೆ ಇನ್ನೊಬ್ರು ಆಲ್ಟರ್ನೇಟಿವ್ ನಮಗೆ ಸಿಗ್ಲಿಲ್ಲ. ಅವ್ರನ್ನ ನಾನು ತುಂಬಾ ಮಿಸ್ ಮಾಡ್ಕೊಂಡ್ರೆ. ಅವರೆಲ್ಲ ಇದ್ದಿದ್ರೆ ಇನ್ನೂ ಚೆನ್ನಾಗಿ ಬಂದು ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಇರ್ತಿತ್ತು. ಈಗ ಅಧ್ಯಕ್ಷ ಚಿತ್ರದನ್ನ ಈಗ ನಾವು ನೋಡ್ಲಿಲ್ಲ, ಯಾರೋ ಅಧ್ಯಕ್ಷ ಚಿತ್ರ ನೋಡ್ಲಿಲ್ಲ ಅಂದ್ರೂ ಆ ಚಿತ್ರ ಸೀಕ್ವೆನ್ಸ್ ಇಲ್ಲಿ ನೀವು ತಗೊಂಡು ಕಂಟಿನ್ಯೂ ಮಾಡಿ. ಗುಡ್ ಕ್ವಶನ್. ಯಾಕಂದ್ರೆ ಅಧ್ಯಕ್ಷ ಸೀಕ್ವೆಲ್ ಆಗಿರೋದ್ರಿಂದ ಕೆಲವರು ನೋಡಿಲ್ದವರು ಇರ್ತಾರೆ. ಈಗ ಬೇರೆ ಜನರೇಷನ್ ಅವ್ರು ಯಾರೋ ಒಂದಷ್ಟು ಜನ ಬಂದಿರ್ತಾರೆ, ಸಿನಿಮಾ ನೋಡಕ್ ಶುರು ಮಾಡಿರ್ತಾರೆ. ಅಂತವ್ರಿಗೂ ಎಲ್ಲೋ ಏನೋ ಸೀಕ್ವೆಲ್ ಅಂದ ತಕ್ಷಣ ಏನೋ ಮಿಸ್ ಆಗಲ್ಲ. ಅದು ನೋಡಿದ್ರೆ ಇದು ಅರ್ಥ ಆಗುತ್ತೆ ಅನ್ನೋ ಥರದ್ದು ಏನಿಲ್ಲ. ಯಾಕಂದ್ರೆ ನಾವು ಟೈಟಲ್ ಕಾರ್ಡ್ ಏನ್ ಸಿನಿಮಾ ಶುರು ಆಗುತ್ತೆ ಅಲ್ಲಿಂದನೇ ಅಧ್ಯಕ್ಷ ಕಥೆಯಿಂದ ಸ್ಟಾರ್ಟ್ ಮಾಡ್ತೀವಿ. ಗೆಜ್ಜಾಪುರ ಅಲ್ಲಿ ಏನಾಗಿತ್ತು, ಅಧ್ಯಕ್ಷ ಯಾರು, ಉಪಾಧ್ಯಕ್ಷ ಏನು, ಶಿವರುದ್ರ ಗೌಡ ಯಾರು, ಅಲ್ಲಿಂದನೇ ಕಥೆ ಹೇಳ್ತಾ ಹೋಗ್ತೀವಿ. ಅಲ್ಲಿಂದ ಟೇಕ್ ಆಫ್ ಆಗುತ್ತೆ ಈ ಉಪಾಧ್ಯಕ್ಷನ ಜರ್ನಿ. ಹಾಗಾಗಿ ಈಸಿ ಆಗುತ್ತೆ. ಅದು ನೋಡಿಲ್ಲ ಅಂದ್ರೂ ಕೂಡ ನಿಮ್ಗೆ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಆಮೇಲೆ ಈ ಚಿತ್ರದ ನಿರ್ಮಾಪಕರು ಉಮಾಪತಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ನಮ್ಮ ನಿಜವಾದ ನಿರ್ಮಾಪಕರು ಬಂದು ನಮ್ಮ DN ಸಿನಿಮಾಸ್, ನಮ್ಮ ಉಮಾಪತಿ ಅವರ ಶ್ರೀಮತಿ ಅವರು. ಪಾಪ ಅವರು ಯಾವತ್ತೂ ನಮ್ಗೆ ಸೆಟ್ಗೆ ಬರೋದಾಗ, ಸ್ಮಿತಾ ಉಮಾಪತಿ ಅವರು, ಅವ್ರ ಪಾಪ ಯಾವತ್ತೂ ಸೆಟ್ಗೂ ಬರಲಿಲ್ಲ ಏನಿಲ್ಲ. ಬಟ್ ನಮ್ಮ ಸಿನಿಮಾ, ನಮ್ಮ ಫಂಕ್ಷನ್ಸ್, ಈವೆಂಟ್ಸ್ಗೆಲ್ಲ ಪಾಪ ಬಂದು ಅವ್ರು ನಮ್ಗೆ ವಿಶ್ ಮಾಡಿದ್ದಾರೆ. ಇನ್ನು ಮಿಕ್ಕಿದ್ದೆಲ್ಲ ಪಾಪ ನಮ್ಮ ಉಮಾಪತಿ ಅವರೇ ನಿಂತ್ಕೊಂಡಿದ್ದಾರೆ. ಯಾಕಂದ್ರೆ ಅವ್ರಿಗೆ ಸಾಕಷ್ಟು ಸಿನಿಮಾಗಳು ಮಾಡಿ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇದೆ, ಅವ್ರಿಗೆ ನಾಲೆಡ್ಜ್ ಇದೆ, ಅವರಿಗೆ ಕ್ಲಾರಿಟಿ ಇದೆ, ಏನು ಬೇಕು, ಏನು ತಗೋಬೇಕು ನಮ್ಮೆಲ್ಲರಿಂದ ಅಂತ. ಅದನ್ನು ಅಚ್ಚುಕಟ್ಟಾಗಿ ಅದ್ಭುತವಾಗಿ ಅವರು ತಗೊಂಡಿದ್ದಾರೆ, ಅದ್ಭುತವಾಗಿ ನಾವು ಕೆಲಸ ಮಾಡಿದ್ದೇವೆ. ಸೊ ಎಲ್ಲರದ್ದು ಒಂದು ಎಫರ್ಟ್ ಈ ಉಪಾಧ್ಯಕ್ಷ ಅದು ತುಂಬ ಬ್ಯೂಟಿಫುಲ್ ಆಗಿ ಬಂದಿದೆ. ನೀವು ಆಸ್ ಅ ಫ್ರೆಂಡ್ ಆಗಿ ಚಿಕ್ಕಣ್ಣ ಅವ್ರಿಗೆ, ಡೈರೆಕ್ಟರ್ ಸೈಡ್ಗೆ ಅದು ಆಮೇಲೆ ಆಸ್ ಅ ಫ್ರೆಂಡ್ ಆಗಿ ಚಿಕ್ಕಣ್ಣ ಅವ್ರಿಗೆ ಈ ಒಂದು ಸಿನಿಮಾದಲ್ಲಿ ಹೀರೋ ಆಗಿ ಬರ್ತಾ ಇದ್ದಾರೆ ಫಸ್ಟ್ ಟೈಮು. ಸೊ ನಿಮಗೆ ಏನು ಅನ್ಸುತ್ತೆ, ಇವ್ರು ನೆಕ್ಸ್ಟ್ ಸಿನಿಮಾಗೂ ಹೀರೋ ಆಗೋ ಲೆವೆಲ್ಗೆ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಅಂತ ಅನ್ಸುತ್ತೆ? 100%. ಸಿ ಹೀರೋ ಅಂದ್ರೇನು, ಅದೊಂದು ಲೀಡ್ ರೋಲ್.
ಟ್ರೀ. ಸೊ ಈಗ ಚಿಕ್ಕಣ್ಣವ್ರು ಆಗ್ತಾರೆ ನೆಕ್ಸ್ಟ್ ಆ್ಯಕ್ಷನ್ ಹೀರೋ ಆಗ್ಬಿಡ್ತಾರೆ, ಹ್ಮ್ ಇಲ್ಲ ರೊಮ್ಯಾಂಟಿಕ್ ಹೀರೋ ಆಗ್ಬಿಡ್ತಾರೆ, ಇಲ್ಲ ಸೀರಿಯಸ್ ಲವ್ ಸ್ಟೋರಿ ಆ ಥರ ಹೇಳ್ತಿಲ್ಲ. ಈಗ ಜಿಮ್ ಕ್ಯಾರಿ ಅಂತ ಹಾಲಿವುಡ್ ಹೀರೋ ಇದ್ದಾರೆ, ಚಾರ್ಲಿ ಚಾಪ್ಲಿನ್ ಇದ್ರು ಹ್ಮ್ ಅಲ್ವಾ, ದ್ವಾರಕೇಶ್ ಅವರು ಎಷ್ಟೋ ಸಿನಿಮಾಗಳು ಲೀಡ್ ರೋಲ್ ಮಾಡಿದ್ದಾರೆ. ಹೌದು ಹೌದು. ಅಂದರೆ ಏನಂದರೆ ಅವ್ರ ಲಿಮಿಟೇಷನ್ ಅವ್ರ ಸರ್ಕಲ್ ಅವ್ರಿಗೆ ಗೊತ್ತಿರುತ್ತೆ. ಹಾ. ಸೊ ಅದೇ ಥರದ ಪಾತ್ರಗಳನ್ನ ಅವರು ಆಯ್ಕೆ ಮಾಡ್ಕೊಳ್ಳೋದ್ರಲ್ಲಿ ಅವ್ರ ಮುಂದಿನ ಹೆಜ್ಜೆಗಳು ಅವರ ಬೆಳವಣಿಗೆ ನಿಂತಿರುತ್ತೆ. ಸೊ ಆ ನಿಟ್ಟಿನಲ್ಲಿ ಚಿಕ್ಕಣ್ಣ ಅದ್ಭುತ ಕಲಾವಿದ ಓಕೆ. ಅವ್ರು. ಹಾಗಾಗಿ ಆಮೇಲೆ ಅವ್ರ ಸ್ಕ್ರೀನ್ ಪ್ಲೇ ನಾಲೆಡ್ಜು ಕೂಡ ತುಂಬ ಇದೆ ಅವ್ರಿಗೆ. ಹಾಗಾಗಿ ಅವ್ರು ನೀಟಾಗಿ ಮುಂದಿನ ಕಥೆಗಳ್ನು ಆಯ್ಕೆ ಮಾಡ್ಕೊಳ್ತಾರೆ. ಅವ್ರ ಲಿಮಿಟೇಷನ್ಸು ಗೊತ್ತು, ಅವ್ರದ್ದು ಪ್ಲಸ್ ಪಾಯಿಂಟ್ಸು ಅವ್ರಿಗೆ ಗೊತ್ತು. ಸೊ ಹಾಗಾಗಿ ಅವ್ರದ್ದೇನು ತೊಂದರೆ ಆಗಲ್ಲ, ನಾಯಕ ಆಗಿ ಅವ್ರು ಮುಂದುವರಿತಾರೆ ಅದೇ ಥರದ್ದು, ಬಟ್ ಎಂಟರ್ಟೈನ್ ಮಾಡ್ಕೊಂಡೇ ಹೋಗ್ತಾರೆ. ಸರ್, ಹಾಗೆ ಈಗ ವೀಕ್ಷಕರಿಗೆ ನೀವು ಉಪಾಧ್ಯಕ್ಷ 26ನೇ ತಾರೀಕು ಬರ್ತಾ ಇದೆ, ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಜನಗಳಿಗೆ? ಅದೇ ಒಂದೇ ಹೇಳೋದು, ಯಾರೇ ಸಿನಿಮಾ ಆದ್ರೂ ನಾವೇ ಅದನ್ನೇ ಹೇಳ್ತೀವಿ, ಅದನ್ನೇ ಕೇಳ್ಕೊತೀವಿ. ಇದೇ ಜನವರಿ 26ನೇ ತಾರೀಕು ಗಣರಾಜ್ಯೋತ್ಸವದ ದಿನದಂದು ನಮ್ಮ ಉಪಾಧ್ಯಕ್ಷ ಎಲ್ಲ ಊರಿನ ಕರ್ನಾಟಕದ ಎಲ್ಲ ಥಿಯೇಟರ್ಗೂ ಬರ್ತಾ ಇದ್ದಾರೆ. ಅಧ್ಯಕ್ಷನೇ ಹೆಂಗೆ ನೀವು ಅಪ್ಕೊಂಡ್ರಿ ಅದೇ ರೀತಿ ನಮ್ಮ ಉಪಾಧ್ಯಕ್ಷನು ಅಪ್ಕೊಳ್ತೀರ ಅನ್ನೋ ನಂಬಿಕೆ ನಮಗಿದೆ. ಯಾಕಂದರೆ ಇದು ಎಕ್ಸಾಮ್ ಬರ್ದಿರೋ ರಿಸಲ್ಟಿಗೆ ಕಾಯೋ ಥರ. ಹೌದು. ಆದರೆ ಒಂದು ನಮ್ಮ ಕಾನ್ಫಿಡೆನ್ಸ್ ಏನು ಅಂದರೆ, ಈಗ ಚೆನ್ನಾಗಿ ಎಕ್ಸಾಮ್ ಬರ್ದಿರೋನ್ಗೆ ಡೌಟ್ ಇರಲ್ಲ. ಏನು ಮಾರ್ಕ್ಸ್ ಹೆಚ್ಚು ಕಡಿಮೆ ಆಗೋದು ಸ್ವಲ್ಪ ಅಷ್ಟೇ, ಫೇಲ್ ಆಗಲ್ಲ. ಅದೇ 100% ನಮಗೆ ಕನ್ಫರ್ಮ್ ಆಗಿರುತ್ತೆ. ಅದು 90% ಬರುತ್ತಾ 95% ಬರುತ್ತಾ, ಅದು ಸ್ಕೋರ್ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ ಬಿಟ್ಟರೆ. ಹೌದು. ಸೊ ಹಾಗಾಗಿ ಸಕ್ಸಸ್ ಆಗ್ತೀವಿ ಅನ್ನೋ ನಂಬಿಕೆ ನಮಗೆ ಇಡೀ ತಂಡಕ್ಕಿದೆ. ಸೊ ಚಿಕ್ಕಣ್ಣ ಇಲ್ಲಿವರೆಗೂ ಕರ್ನಾಟಕ ಜನತೆ ರಂಜಿಸ್ಕೊಂಡು ಬಂದಿದ್ದಾರೆ. ಅವ್ರು ಒಂದು ಮೊದಲನೇ ಹೆಜ್ಜೆ ಇಡ್ತಿದ್ದಾರೆ. ಆ ಹೆಜ್ಜೆಗೆ ನೀವೆಲ್ಲರೂ ಕೈ ಹಿಡಿಬೇಕು. ಚಿಕ್ಕಣ್ಣಗೋಸ್ಕರ ಉಪಾಧ್ಯಕ್ಷನ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್. ಈ ಒಂದು ಉಪಾಧ್ಯಕ್ಷದ ಮುಖಾಂತರ ನಮ್ಮ ಚಿಕ್ಕಣ್ಣ ಅವ್ರಿಗೆ ನೀವು ಹೀರೋ ಆಗಿ ನಿಮ್ಮ ಡೈರೆಕ್ಷನಲ್ಲಿ ನಮಗೆ ಚೆನ್ನಾಗಿ ತೋರಿಸ್ತಾ ಇದ್ದೀರಾ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಿಮಗೆ. ಆ್ಯಂಡ್ ಈ ಸಿನಿಮಾಗೆ ಆಲ್ ದ ಬೆಸ್ಟ್. ನಮ್ಮ ಫ್ರೀಡಮ್ ಟಿವಿ ಟೀಮ್ ಕಡೆಯಿಂದ ನಿಮಗೆ ಆಲ್ ದ ಬೆಸ್ಟ್. ಹಾಗೆ ಇನ್ನೂ ಒಳ್ಳೆ ಸಿನಿಮಾಗಳನ್ನ ಕೊಡಿ. ಉಪಾಧ್ಯಕ್ಷ 100 days 100% ಅಂತ ಹೇಳ್ಬೋದು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ವೀಕ್ಷಕರೇ ನೋಡಿದ್ರಲ್ಲ, ನಿರ್ದೇಶಕರಾದಂಥ ಅನಿಲ್ ಸರ್ ಅವರು ನಮ್ಮ ಜೊತೆಗೆ ಸಿನಿಮಾದ ಬಗ್ಗೆ ಮಾತನಾಡಿದ್ರು. ಸೊ ಇನ್ನಷ್ಟು ಸುದ್ದಿಯೊಂದಿಗೆ ನಾನು ನಿಮ್ಮ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಫ್ರೀಡಮ್ ಟಿವಿ ವಿಶೇಷ ಕಾರ್ಯಕ್ರಮನ. ನಮಸ್ಕಾರ.